ಸಾಹಿತ್ಯ, ಹಾಡು, ಗಾಯನ ಇದ್ರ ಬಗ್ಗೆ ಒಂದೆರಡು ಮಾತಾಡಿದ್ರೆ ದೆನ್ ವಿಲ್ ಟೇಕ್ ದ ಕ್ವೆಶನ್ಸ್. ಏನಿಲ್ಲ ಮಗನೇ, ಎಲ್ಲ ಸಾಂಗ್ ನೋಡಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ 4th ಸಾಂಗು ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದ್ದಿದ್ದೇ ಇದೆ, ನೀವು ಕೇಳ್ತೀರಾ, ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಹಾಗಾದ್ರೆ ನಮ್ಮ ಮಾಧ್ಯಮ ಮಿತ್ರರು ನಿಮ್ಮಲ್ಲಿ ಏನೇ ಪ್ರಶ್ನೆ ಇದ್ರು ಕೇಳ್ಬೋದು. ಅಲ್ಲ ಮಗ ಶಾರದಾ ಮ್ಯಾಮ್ ಹ್ಯಾಸ್ ಕ್ವೆಶ್ಚನ್. ಎಸ್ ಲಂಡನ್ಗೆ ಯಾಕೆ ಹೋಗ್ಬೇಕಾಗಿತ್ತು? ಇಲ್ಲೂ ಇದ್ರಲ್ಲ ಲೈವ್ ಮ್ಯೂಸಿಕ್ ಮಾಡಕ್ಕೆ, ಟ್ಯಾಲೆಂಟ್ಸ್ ಇರ್ಲಿಲ್ವಾ? ಇಲ್ಲ, ಅಷ್ಟು ಜನ ಇಲ್ಲ ಮೇಡಮ್, ಇಲ್ಲಿ ಅಷ್ಟು ಜನ ಇಲ್ಲ. ಮೊದ್ಲಿದ್ರು, ಮೊದಲೇ ನಿಮ್ಗೆ ಕೇರಳ ಅಲ್ಲೆಲ್ಲ ನಿಮ್ಗೆ 60 ಜನ, 20 ಜನ, 25 ಜನ ಈ ತರ ಇದ್ರು. ಅಷ್ಟು ಜನ ಇಲ್ಲ ಮೇಡಮ್. ಅಲ್ಲಿ ನಿಮ್ಗೆ ಯುರೋಪಲ್ಲಿ ಹೋದ್ರೆ ನಿಮ್ಗೆ ಹತ್ತತ್ರ 300 ಜನ ಸಿಗ್ತಾರೆ, 300 ಮೆಂಬರ್ಸ್. ಅಂಡ್ ನಿಮ್ಗೆ ರಿದಮ್ ಎಲ್ಲ ನಾವು ಇದರಲ್ಲಿ ಮಾಡೋದು, ಇಲ್ಲಿ ಮುಂಬೈಲಿ ಮಾಡೋದು ರಿದಮ್ ಎಲ್ಲ. ಅಂದ್ರೆ ಏನಾಗುತ್ತೆ, ಒಂದ್ಸರಿ ಮಾಡಿದಾಗ ಅದು ಇಂಪ್ಯಾಕ್ಟ್ ಬೇಕು ಅಂದ್ಬಿಟ್ಟು ಮಾಡ್ತಿರ್ತೀವಿ. ಈಗ ನೋಡಿದ್ರಲ್ಲ, ಸೌಂಡ್ ಕೇಳಿದ್ರಲ್ಲ ನೀವು. ಸೊ ಅದನ್ನೆಲ್ಲ ಮಾಡ್ಬೇಕಂತ ತುಂಬ ಕಷ್ಟ ಇರ್ತದೆ ಮೇಡಮ್. ಅದನ್ನ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ತಿರ್ಗಿ ನೋಡಿ, ಇಲ್ಲಿ ನಮ್ಮ ಬಾಸ್ ಕೂತವನೆ, ಬಾಸ್ ಅಲ್ಲ, ಇನ್ವೆಸ್ಟ್ಮೆಂಟ್ ಬಗ್ಗೆ ಇದರಿಂದ ಮೂಲಕ ಕೇಳಿದ್ ನಾನು ನಿಮ್ಗೆ. ವೈ ಲಂಡನ್ ವೆನ್ ವಿ ಹ್ಯಾವ್ ಆರ್ ಟ್ಯಾಲೆಂಟ್ಸ್? ಇಲ್ಲ, ಟ್ಯಾಲೆಂಟ್ ಅಂತ ಏನಿಲ್ಲ ಮೇಡಮ್. ಇಲ್ಲಿ ಮ್ಯೂಸಿಷಿಯನ್ಸ್ಗಳು ಕಮ್ಮಿ ಇದ್ದಾರೆ. ಮ್ಯೂಸಿಷಿಯನ್ಸ್ಗಳು ಇಲ್ಲಿ ಕಮ್ಮಿ ಇದ್ದಾರೆ. ನಿಮ್ಗೆ ಸ್ಟ್ರಿಂಗ್ಸ್ ಆಗಲಿ, ಬೇರೆ ಬೇರೆ ಇದಾಗಲಿ ಯಾರು ಜಾಸ್ತಿ ಇಲ್ಲ ಇಲ್ಲಿ ಈಗಿರೋ ಪರಿಸ್ಥಿತಿಗೆ. ಸೊ ಜಾಸ್ತಿ ಎಲ್ಲ ಆ ಕಡೆನೆ ಮೇಡಮ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮೇಡಮ್, ನಿಮ್ಮ ಅರ್ಜುನ ಮಾಡೋದಲ್ಲೇ ರೆಹಮಾನ್ ಅವರಾಗಲಿ, MM ಕಿರವಾಣಿ ಆಗಲಿ, ಅಂಡ್ ದೆನ್ ಆಲ್ಮೋಸ್ಟ್ ಸರ್ ಅವ್ರ ಬಗ್ಗೆ ಅಲ್ಲ, ನಾನು ನಿಮ್ಮ ಬಗ್ಗೆ ಮಾತ್ರ ಕೇಳ್ತಾ ಇದ್ದಿದ್ದು. ಅವ್ರು ಅಲ್ಲೇ ಹೋಗ್ಲಿ, ಬಟ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ವೈ ಲಂಡನ್. ಯು ಗೇವ್ ದ ಆನ್ಸರ್. ಒಂದು ಸಂದೇಶನೂ ಹೇಳಿದ್ರೆ ಇಲ್ಲಿ ಮ್ಯೂಸಿಷಿಯನ್ಸ್ ಕಡಿಮೆ ಇದ್ದಾರೆ ಅಂತ. ಕಮ್ಮಿ ಇದ್ದಾರೆ ಮೇಡಮ್, ಕಮ್ಮಿ ಇದ್ದಾರೆ ಅಂತ ಅಷ್ಟೇ. ಓಕೆ, ಹ್ಯಾವ್ 2 questions to Nora. ಅದೇ ಲವ್ ಯು ಮೇಡಮ್. ಅದರೊಳಗೆ ಕೇಳ್ಪಟ್ಟಿದ್ದೆ ನಾನು, ಈ ಹಾಡನ್ನ ಐಶ್ವರ್ಯ ರಂಗರಾಜನ್ ಹಾಡೋಕ್ಕಿಂತ ಮುಂಚೆ ಶ್ರೇಯಾ ಘೋಷಾಲ್ ಅವ್ರ ಹತ್ರ ಹಾಡಿಸ್ಬೇಕು ಅಂತ ಹೇಳಿ ತುಂಬಾ ಕಾದಿದ್ರಿ. ನಿಮ್ಗೆ ತುಂಬಾ ಅದ್ರ ಬಗ್ಗೆ ನಿರೀಕ್ಷೆ ಇತ್ತು, ಅವರೇ ಹಾಡಬೇಕು ಅಂತ ಹೇಳಿ. ಅದು ನಿಜನಾ? ಅಲ್ಲ, ಆ ಟೈಮಲ್ಲಿ ನಾನು ಆಡಿಸ್ಬೇಕು ಅಂದ್ಬಿಟ್ಟು ಕಾಯ್ತಿದ್ದೆ. ಆ್ಯಕ್ಚುಲಿ ಇಸ್ ಟ್ರೂ, ನಾನು ಎಲ್ಲ ಸಿನಿಮಾಗೂ ಶ್ರೇಯಾ ಒಂದೊಂದು ಸಾಂಗ್ ಆಡ್ತಿದ್ದಾರೆ. ಬಟ್ ಅವಾಗ ಇರಲಿಲ್ಲ, ಅವ್ರು US ಅಲ್ಲಿ ಇದ್ರು. ಆ ಟೈಮಲ್ಲಿ ಇದಾಯಿತು. ಮತ್ತು ಇವರು ಚೆನ್ನಾಗಿ ಆಡಿದ್ರು ಕೂಡ. ಆಮೇಲೆ ಅರ್ಜುನ್ ಹೇಳಿದ್ರು, ಬಿಟ್ಬಿಡಿ ಸರ್, ತುಂಬ ಚೆನ್ನಾಗಿ ಆಡಿದ್ದಾರೆ, ಅವ್ರ ಕೈಲಿ ಏನು ಆಡಿಸ್ತಾರೆ, ಇವರೇ ಬಿಟ್ಬಿಡಿ ಅಂತಂದ್ರು. ಸೊ ಲೆಟ್ಸ್ ಬಿಟ್ವಿ, ಸೂಪರ್ ಆಗಿದೆ. ಈಗ ರಿಜೆಕ್ಟ್ ಮಾಡಿದ್ರು ಈ ಸಾಂಗ್ ಅನ್ನುವಂಥದ್ದು ಇದೆ ಸರ್? ಇಲ್ಲಪ್ಪ, ಹೆಂಗ್ರಿದೆ ನನ್ನ ಸಾಂಗ್ ಎಲ್ಲ ಆಡವ್ರೆ, ಅದಕ್ಕೆ ಯಾಕೆ ಮಾಡ್ಬಿಡ್ತಾರೆ? ಏನಕ್ಕೆ? ಕಾರಣ ಏನಕ್ಕೆ? ಅದೇ ನಾವು ಕೇಳ್ತಾ ಇರೋದು. ಅದು ನನಗೂ ಗೊತ್ತಿಲ್ಲ ಕಾರಣ ಏನಪ್ಪ ಅಂತ, ನನಗೂ ಗೊತ್ತಿಲ್ಲ ಏನಕ್ಕೆ. ಇಲ್ಲ ಆಡ್ತಾರೆ, ಎಲ್ಲ ಸಾಂಗು ಆಡ್ತಾರೆ. ಯಾಕೆ ಪಾಪ ಆಡಲ್ಲ? ಎಲ್ಲ ಸಾಂಗು ಆಡ್ಯಾರೆ. ಅದೆಲ್ಲ ತಪ್ಪು, ಅವ್ರವ್ರಿಗೆ ಸುಮ್ಮನೆ ಮಾತಾಡಬಾರ್ದು ನಾವು. ನಾನ್ಸೆನ್ಸ್ ಅದು. ಧ್ರುವ ಸರ್ಜಾ. Okay, last 5 questions. ಆಕ್ಚುಲಿ ನಿಮಗೆ ಒಂದು ಒಳ್ಳೆ ಮಾಸ್ ಫಾಲೋಯಿಂಗ್ ಇದೆ. ಬಟ್ ಆಸ್ ಅನ್ ಆಕ್ಟರ್, ಈ ಡಿಲೇ ಬಗ್ಗೆ ನೀವು, ಐ ಮೀನ್, ಹೌ ಡು ಯು ಹ್ಯಾವ್ ಟು ಪುಟ್ ಇಟ್? ಇನ್ನು ಕಾಯಿಸ್ತಾ ಇಲ್ಲ ಬ್ರೋ, ಇದು ಸಿನಿಮಾ ಮಾಡ್ತಾ ಇದ್ದೀವಿ. ಇದು ರಿಲೀಸ್ ಆಗುತ್ತೆ. ಕೆ ಡಿ ರಿಲೀಸ್ ಆಗಿ ಒಂದು ಸ್ವಲ್ಪ ತಿಂಗಳಿಗೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲ, ಬಟ್ ನೀವು ಮಾರ್ಟಿನ್ ಸ್ಟಾರ್ಟ್ ಮಾಡಿದಾಗಲೂ, KD ಸ್ಟಾರ್ಟ್ ಮಾಡಿದಾಗಲೂ, ಐ ಮೀನ್ ಇದೇ ಆಶಯದಿಂದ ಸ್ಟಾರ್ಟ್ ಮಾಡಿರ್ತೀರ, 6 ತಿಂಗಳು 9 ತಿಂಗಳು ರಿಲೀಸ್ ಮಾಡಬೇಕು ಅಂತ. ಬಟ್ ಡಿಲೇ ಆಗ್ತಾನೆ ಇದೆ. ಅಂದರೆ ನಿಮಗೆ ಗೊತ್ತಿರುತ್ತೆ, ಧ್ರುವ ಅಂದರೆ ಬಿಡಪ್ಪ, ಅದು 3 ವರ್ಷ 4 ವರ್ಷದ ಯೋಜನೆ ಅನ್ನೋ ಥರ. ಸೊ ಅದನ್ನ ಅಳ್ಸೋಕೆ ನಿಮ್ಮ ಪ್ರಯತ್ನ ಹೇಗಿದೆ ಅಂತ? ಟೆನ್ಷನ್ ಆಗಿಬಿಡಿ ಬ್ರೋ, ಥಿಯೇಟರ್ ಮುಂದೆ ಫಂಕ್ಷನ್ ಮಾಡೋಣ ಬನ್ನಿ. ಪ್ರೇಮ್ ಸರ್, ಓಕೆ, ಲಾಸ್ಟ್ 4 questions. ಈ ಸಾಂಗ್ ಶೂಟಿಂಗ್ ಮಾಡೋದಕ್ಕೆ, ಈ ಸಾಂಗ್ ಬರೆಯೋದಕ್ಕೆ ಮೊದಲಿಗೆ ನಿಮ್ಗೆ ಯಾರು ಇನ್ಸ್ಪಿರೇಷನ್? ಈ ತರ ಏನಿಲ್ಲ, ಒಂದು ಬಾಟ್ಲು. ಒಂದ್ ಸೆಕೆಂಡ್. ಆಮೇಲೆ ಈ ಸಾಂಗ್ ನ ಎಷ್ಟು ದಿನ ಶೂಟ್ ಮಾಡಿದ್ರಿ? ಈ ಸಂಜು ಬಾಬಾಗಿ ಚಡ್ಡಿ, ಟವಲ್ ಕನ್ವೆ ಹೇಗ್ ಮಾಡಿದ್ರಿ? ಸಂಜು ಬಾಬಾ ಲೈಕ್ ನಮ್ಮ ಅಣ್ಣ ಶಿವಣ್ಣ ಇದ್ದಂಗೆ, ಶಿವರಾಜ್ ಕುಮಾರ್ ಇದ್ದಂಗೆ ಇಲ್ಲಿ. ಏನಕ್ಕೆ ಅಂದ್ರೆ ಹೋಗಿ ಒಂದ್ಸಲ ಈ ಸಾಂಗಿನ ಸ್ಫೂರ್ತಿ ಹೇಗೆ ಸರ್? ಒಂದು ಬಾಟ್ಲು ಸ್ಫೂರ್ತಿ, ಒಂದು ಬಾಟ್ಲು. ಏನ್ ಬಾಟ್ಲು? ಎಣ್ಣೆ ಬಾಟ್ಲು, ಉಪ್ಪಿನಕಾಯಿ. ನೀವು ಏನೇನೋ ಅರ್ಥ ಮಾಡ್ಕೊಂಡು ನನ್ಗೆ ಇದ್ ಮಾಡ್ಬಿಟ್ರಪ್ಪ. ಅಯ್ಯೋ ನೀವು ತಿರ್ಗಿ ಆಮೇಲೆ ನನ್ನ ಆಮೇಲೆ ಎಂತ ಸಾಂಗ್ಗಳು. ಅರ್ಜುನ್ ಸರ್ ಏನ್? ಅಲ್ಲಲ್ಲ, ಅವ ಮಗ ನಾವೇನಂತ ಬರ್ತೀವಿ ಸಾಂಗ್ ಇದನ್ನ? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಮಗ ನಿನ್ ಸಾಂಗ್ ಫಸ್ಟ್ ಚರಣ ಕೇಳಿದ ತಕ್ಷಣ ಬಾಟ್ಲು, ನೆಕ್ಸ್ಟ್ ಚರಣ ಕೇಳು ಉಪ್ಪಿನಕಾಯಿ.
ಮನ್ಸನಿಗೆ ಯಾರೇ ಆಗ್ಲಿ ಏನೇ ಆಗ್ಲಿ ಆ ಎರಡು ಮಾತ್ರ ಎಣ್ಣೆ ಹೊಡಿಬೇಕು, ಉಪ್ಪಿನಕಾಯಿ ಬೇಕೇ ಬೇಕು, ಉಪ್ಪಿನಕಾಯಿ ಇದ್ದಾಗ ಎಣ್ಣೆ ಬೇಕೇ ಬೇಕು. ಇದನ್ನ ಇಟ್ಕೊಂಡು ಮಾಡಿದೀನಿ. ಅಲ್ಲ ಮಧ್ಯದಲ್ಲಿ ಸೆರೆ ಬಂದ್ಬಿಟ್ಟಿದೆಯಲ್ಲ ಸರ್. ಅಲ್ಲ ಸ್ಟಾರ್ಟಿಂಗ್ ಹುಡುಗರಿಗೆ ಸುಮ್ಮನೆ ಧ್ರುವ ಸರ್ ಇಲ್ಲಿ ಓಕೆ, ಇಲ್ಲಿ ಧ್ರುವ ಸರ್ ಇಲ್ಲಿ ನಿಮ್ಮ ರೈಟ್ ಸರ್ ಇಲ್ಲಿ ರೀಸೆಂಟ್ ಆಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.